ಎಸ್ ಟಿ ಯಾವುದು ಭೇದ ಭಾವಿಲ್ಲ. ಚಿಕ್ಕೋಡಿ ಒಳಗೆ ಪರ್ಟಿಕ್ಯುಲರ್ ಚಿಕ್ಕೋಡಿ ನಮ್ಮ ಜಿಲ್ಲೆಯೊಳಗೆ ಬೆಳಗಾವಿ ಜಿಲ್ಲೆಯೊಳಗೆ ಬಹಳ ಒಳ್ಳೆ ತಾಲೂಕು ಯಾವ್ದಪ್ಪ ಅಂತಂದ್ರೆ ಚಿಕ್ಕೋಡಿ ನಿಪ್ಪಾಣಿ ಒಳ್ಳೆ ತಾಲೂಕು. ಜನರ ಭಾವನೆಗಳು ಶುದ್ಧದವ, ಅವ್ರ ಬಾಯಿನೂ ಶುದ್ಧದವ, ಕೆಲಸ ಶುದ್ಧದವ ಅಂತ ನಾವು ಅನ್ಕೊಂಡ್ವಿ. ಅಂದ್ಬಿಟ್ರೆ ಅಥಣಿ ತಾಲೂಕದಾಗ ಮಂದಿ ಮತ್ತು ರಾಯಬಾಗ ತಾಲೂಕದಾಗ ಮಂದಿ. ಬೇರೆ ಕಡೆ ಎಲ್ಲ ದುಷ್ಟೃತ್ತವ ಹಂಗನ್ಬೇಡ್ರಿ, ಬೇರೆ ಕಡೆ ದುಷ್ಟೃತ್ತಲ್ಲ. ಈ ಭಾಗದ ಮಂದಿ ಶಾಂತಿ ಸೌಹಾರ್ದತೆ ಮತ್ತು ಯಾವುದೇ ಭೇದ ಭಾವ ಮಾಡಲಾರ್ದೆ, ಯಾವುದೇ ಮನಸ್ಸೊಳಗೆ ಈ ಬೇರೆಯವ್ರ ಬಗ್ಗೆ ಕೆಟ್ಟ ಮಾತು ವಿಚಾರ ಮಾಡುವಾಗಲಿ, ಕೃತಿಯೊಳಗಾಗಲಿ ಮಾತಿನಲ್ಲಿ ಆಗಲಿ ಯಾವುದೂ ಇಲ್ಲ. ಇವರು ಏಕೋ ಭಾವದಿಂದ ಗೊತ್ತ ಜನ ಬಾಯಿ ಏನ್ ಮಾತಾಡ್ತಾರೆ ಹಂಗೆ ನಡ್ಕೊಂತಾರೆ ಅಂತ ಜನ ವಿಶ್ವಾಸ ಇದೆ. ನಾವು ಕಳೆದ ಒಂದು 2 ವರ್ಷ 3 ವರ್ಷದಿಂದ ನಾವು ನೋಡ್ಕೊಂಡು ಬಂದದ್ದು. ಇದಕ್ಕೆ ಮೊದಲು ನಾನು ಇಲ್ಲೇ ಡಿ ಎಸ್ ಪಿ ಆಗಿದ್ದೆ, ಅಥಣಿ ಡಿ ಎಸ್ ಪಿ ಇದೆ, ಅಥಣಿ ರಾಯಬಾಗ್ನ ಡಿ ಎಸ್ ಪಿ ಇದ್ದೆ. ಅವಾಗಲೂ ನಾನು ಏನಿದೆ ಚಿಕ್ಕೋಡಿಗೆ ಕೌಂಟಿಂಗು, ಎಲೆಕ್ಷನ್ ಬಂದೋಬಸ್ತು, ಬೇರೆ ಬೇರೆ ಸಣ್ಣ ಪುಟ್ಟ ಬಂದೋಬಸ್ತಿಗೆ. ಹಾಗಾಗಿ ನಮಗೆ ಚಿಕ್ಕೋಡಿದು ಒಡನಾಟ ಬಹಳ 2017ರಿಂದ ಚಾಲು ಆಯ್ತು. ನನಗೆ 2017ದಿಂದ ಈ ಚಿಕ್ಕೋಡಿಗೆ ನಮ್ಗೆ ಒಡನಾಟ ಇದೆ. ಅಂದ್ರೆ ಈ ಜನರ ಭಾವನೆಗಳ ಜೊತೆ ನಾವು ಬೆಳ್ಕೊಂಡು ಬೆಳೆದಿದ್ದೀವಿ. ಅವ್ರ ಜೊತೆ ಕೆಲಸ ಮಾಡಿದ್ದೀವಿ, ಕೂಡಿ ಕೆಲಸ ಮಾಡಿದ್ದೀವಿ. ನಾನು ಎಲ್ಲ ಮುಸ್ಲಿಂ ಬಾಂಧವರಿಗೆ ಈ ರಂಜಾನ್ ತಿಂಗಳ ಸಲುವಾಗಿ ನಿಮಗೆ ಶುಭ ಹಾರೈಕೆಗಳು ನಮ್ಮಿಂದ ಇಲಾಖೆಯಿಂದ. ರೀತಿ ರಿವಾಜ್ ಪ್ರಕಾರ 7ವಿ ಖತಾಲ 8ವಿ 9ವಿ ಅವೇನು ಯಾವಾಗ ದೇವ್ರು ಎಬ್ಬಿಸ್ತೀರಿ, ರಾತ್ರಿ ಯಾವಾಗ 12 ಗಂಟೆಗೆ ಎಬ್ಬಿಸ್ತೀರೋ, ಯಾವಾಗ ಎಬ್ಬಿಸೋದು. ಆಮೇಲೆ ಭೇಟಿಗಳು ಆಗ್ತವೆ, ದೇವರು ಮುಖಾಮುಖಿ ಆಗ್ತವ. ಅದಾದ ನಂತರ ಮೂಡ್ತವ. ಮತ್ತು ಬೆಳಿಗ್ಗೆ ಎಲ್ಲ ಮನೆ ತಿರುಗಾಡ್ತಾರ. ಅಲ್ಲಿ ಹೋಗಿ ಅವರಿಂದ ಬಾಣ ಊದಾಲ ಹಾಕೋದೆಲ್ಲ ಮಾಡ್ತೀವಿ. ಇದು 8ವಿ ಆಯ್ತು, 9ವಿ ಆಯ್ತು. 9ವಿ ಆದ ಕೂಡಲೇ ನೆಕ್ಸ್ಟ್ ಡೇ ಖತಾಲ, 10th ಡೇ ಆಗಲಿ ಮೊಹರಂ, ಲಾಸ್ಟ್ ಡೇ ಆಗಲಿ ಮೊಹರಂ. ಅವಾಗ ಹೊಳಿಗೆ ಹೋಗ್ತದೆ. ನಾನು ನಿಮ್ಮಲ್ಲಿ ಏನು ವಿನಂತಿ ಮಾಡ್ತೀನಿ ಅಂದರೆ, ಎಲ್ಲರೂ ಇದೇ ಸ್ಪಿರಿಟ್ದಿಂದ, ಎಲ್ಲರೂ ಸೌಹಾರ್ದತೆಯಿಂದ, ಜಾಸ್ತಿ ಅದಕ್ಕೆ ಆಡಂಬರ ಕೊಡಲಾರದೆ, ನಿಮ್ಮ ಯೋಗ್ಯತೆ ಅನುಸಾರ ನಿಮಗೇನು ದೇವರ ಯೋಗ್ಯತೆ ಕೊಟ್ಟರೆ ಆದ ಸಲುವಾಗಿ, ಮತ್ತು ನಿಮ್ಮಲ್ಲಿ ಸಮಾಜದಾಗ ಏನು ನೀವು ನಿರ್ಣಯ ಮಾಡ್ತೀರಿ ಅದರಂತೆ. ಮತ್ತು ಯಾವುದೇ ಕಾರಣಕ್ಕೂ ಈ ದುಃಖದ ದಿನ ಇದು ಮೊಹರಂ ಮಾಡ್ತಾರೆ, ದುಃಖದ ದಿನ. ಅದರಲ್ಲಿ ನಾವು DJ ಹಚ್ಚಿ ಅದು ಹಚ್ಚೋದು ಹೋದ ವರ್ಷದಿಂದ ಬಂದ್ ಮಾಡಿಲ್ಲ, ಹೋದ ಬಂದಾಗಿದೆ. ಈಗ ವರ್ಷದ್ದು ಖಂಡಿತ ಯಾವುದಕ್ಕೂ ಇಲ್ಲ. ಈ ಯಾವುದಕ್ಕಿಂತ ಮುಂದೆ DJಗಳಂತ ನೀವು ಮಾತಾಡೋಕ್ಕೆ ಹೋಗಬೇಡ್ರಿ, ಕನಸು ಮನಸ್ಸನ್ನಿಲ್ಲ ಆ ಥರ ಆಗಿದೆ. ಮತ್ತು ಡೈರೆಕ್ಟ್ ಆಗಿ ಆ DJದವ್ರಿಗೆ ಪ್ರಾಬ್ಲಮ್ ಮಾಡ್ತೇವೆ, ನಿಮಗೂ ಪ್ರಾಬ್ಲಮ್ ಮಾಡ್ತೇವೆ. ಆ DJ ಯಾಕಂದ್ರೆ ಎಲ್ಲ ಕಡೆ ಅದು ಬ್ಯಾನ್ ಮಾಡಿದರೆ ಓಕೆ, ಬ್ಯಾನ್ ಆಯ್ತು, ಬ್ಯಾನ್ ಮುಗಿದಿತ್ತು. ನೀವು ಲಾಸ್ಟ್ ಇಯರ್ ಪಾಲನೆ ಮಾಡ್ಕೊಂಡು ಬಂದ್ರಿ, ಅದನ್ನೇ ಮುಂದೆ ಬರ್ಕೊಂಡು ಹೋಗ್ರಿ. ಇನ್ನು ನಿಮ್ಮ ಇನ್ನೊಂದು ಏನು ವ್ಯಕ್ತಿ ಮಾಡ್ಕೋಬೇಕಂದ್ರೆ, ಜಾಸ್ತಿ ಲಾಂಗ್ ಮಾಡ್ಕೊಂಡು ಹೋಗ್ಬಾರ್ದೆ, ಸ್ವಲ್ಪ ಬೇಗ ಮುಗಿಸ್ರಿ. ಹೊಳಿ ಹೋಗೋದು ನಮ್ಮ ಕಡೆಲ್ಲ ಅಲ್ಲಿ ಹೋಗೋದು, ಹೊಳಿ ಹೋಗೋದು ಯಾವಾಗ ಸಾಯಂಕಾಲ ಇರುತ್ತೋ 6-7 ಗಂಟೆ 8 ಗಂಟೆಗೆಲ್ಲ ಮುಗಿಸ್ಕೊಂಡು ಮತ್ತೆಲ್ಲ ಜೋಡಿಸ್ಕೊಂಡು ಬಂದು ವಾಪಸ್ ಬಂದ್ಬಿಡ್ತಾರೆ. ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾರೆ. ಸುಮ್ಮನೆ ನಾನಿ ಅಂತ ಕೂಡೋದು, ಕುಣಿಯೋದು, ಜೋರು ಮಾಡೋದು, ಅದ್ರಲ್ಲಿ ಅದಕ್ಕೆ ಮೀನಿಂಗ್ ಏನಿರ್ತಲ್ಲ ಅದು ವಿರುದ್ಧ ಮಾಡ್ದಂಗೆ ಅನಿಸ್ತದೆ. ಈ ಹಸನ್ ಹುಸೇನ ಮತ್ತು ಮೊಹಮ್ಮದ್ ಪೈಗಂಬರ್ ಮೊಮ್ಮಕ್ಕಳು ಆ ಡ್ರಮ್ ಏನಲ್ಲ ಅದನ್ನು ಬಿಟ್ಟು ಕುಣಿದು ಮಾಡಿ ಡ್ಯಾನ್ಸ್ ಮಾಡ್ಬೋದು, ಅದು ಮಾಡ್ಕೊಂಡು ಲೇಟ್ ಮಾಡೋದ್ರಿಂದ ಅದು ಮೀನಿಂಗ್ ತಪ್ಪದ. ದಯವಿಟ್ಟು ಅದನ್ನ ಯಾರು ಮಾಡಕ್ ಹೋಗಬೇಡಿ. ಆದಷ್ಟು ಬೇಗ ಎಷ್ಟು ಸಾಕಂತ ಬೇಗ ಮಾಡಿಬಿಟ್ಟು ಜಲ್ದಿ ಮುಗಿಸೋದು ಒಳ್ಳೇದು. ಮತ್ತು ಅದ್ರಾಗ ಕೆಲವೊಂದು ಹುಡುಗರು ಎಲ್ಲ ಮಾಡಂಗಿಲ್ಲ, ಕೆಲವೊಂದು ಹುಡುಗರು ಬೇಕಂತೆ ಅಲ್ಲಿ ಕೆಡ್ಸಲಿಕ್ಕೋ ಅಥವಾ ಏನೋ ಮನಸ್ಥಿತಿ ಹೆಂಗಿರ್ತದ. ನೀವು ಯಾರೇ ಏನು ಹೇಳಿದ್ರು ಸಾಹೇಬ್ರು ನಮ್ಮ ಹುಡುಗರ ಬಗ್ಗೆ ಹೇಳ್ತೀನಿ, ನಿಮ್ಮ ಹುಡುಗರು ಏನು ಸಾಹೇಬ್, ನಿಮ್ಮ ಹುಡುಗರ ಬಗ್ಗೆ ನಮ್ಮ ಹುಡುಗರು ಏನು ಅಲ್ಲಿ ಇಲ್ಲ. ಅದು ಕೆಟ್ಟ ಎಲ್ಲದಾಗ ಇರ್ತದೆ, ಬದ್ಮಾಶಿ ಎಲ್ಲದಾಗ ಇರ್ತದೆ, ಇಂಥದ್ದಾಗ ಇರ್ತದೆ, ಇಂಥದ್ದು ಇರಂಗಿಲ್ಲ. ಅದಕ್ಕೂ ಜಾತಿ ಬದ್ಮಾಶಿ ಜಾತಿದೆ, ಬೇರೆ ಎಲ್ಲ ಜಾತಿಯಾಗ ಇರ್ತದೆ. ಅವರಿಗೆ ನೀವು ಹಿರಿಯರ ಆಗೋದು ಏನ್ ಮಾಡಬೇಕು, ಆ ಬದ್ಮಾಶಿ ಜಾತಿ ಇರ್ತದಲ್ಲ, ಒಂದೇ ಆಗಿರ್ತವಲ್ಲ ಅವು ಮತ್ತೊಬ್ಬರಿಗೆ ಬಂದು ಬೇರೆಯವರು ಕಂಟ್ರೋಲ್ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು. ಮೊಹರಂ ಹಬ್ಬದ ಬಗ್ಗೆ ಯಾವ ರೀತಿ ಆಚರಿಸ್ಕೊಂಡು ಬರ್ತೀರಿ ಅಂತ ನೀವು ಕೂಡ ಹೇಳಿದ್ರಿ, ನಮ್ಮ PS ಕೂಡ ಹೇಳಿದ್ರು, ನಮ್ಮ ಹೆಚ್ಚುವರಿ SP ಸಾಹೇಬರು ಬಹಳ ಮಾರ್ಗವಾಗಿ ಮೊಹರಂ ಹಬ್ಬದ ಬಗ್ಗೆ ತಿಳಿಸ್ಕೊಟ್ರು. ನಮಗೂ ಅವ್ರ ಮಾತುಗಳು ಕೇಳ್ತಾ ನಮ್ಮ ಭಾಗ್ಯದ ಅವಸ್ಥೆಗೆ ಹೋಗೋದು. ನಾವು ಮೊಹರಂ ನಮ್ಮಲ್ಲಿ ಮಾಡ್ತಾ ಇದ್ರು, ಅದೊಂದು ಏಜ್ ಇರ್ತದೆ, ಅರ್ಧ
15 ವರ್ಷದವರೆಗೆ ನಾವು ಏನು ನೋಡಿರ್ತೀವಿ ಅದೆಲ್ಲ ನೆನಪಾಯ್ತು. ಸಾಹೇಬರು ನಮ್ಮ ಜಿಲ್ಲೆಯಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ, ನಾನು ಅದೇ ಜಿಲ್ಲೆಯಲ್ಲಿ ಬಿಜಾಪುರ ನಗರದಲ್ಲೇ ಈ ಮೊಹರಂ ಹಬ್ಬನ ನೋಡಿದ್ದೀನಿ. ಆಮೇಲೆ ಜಾಬ್ ಸೇರಿದ್ಮೇಲೆ ಮೊಹರಂ ಹಬ್ಬ ಯಾವ ರೀತಿ ಆಚರಿಸ್ತಾರೆ, ಏನು ಅಂತ ಅದನ್ನು ನೋಡ್ಕೊಂಡು ಬಂದಿದ್ದೀವಿ. ಮತ್ತೆ ಕಳೆದ 3 ವರ್ಷದಿಂದ ತಮ್ಮ ಚಿಕ್ಕೋಡಿ ಪಟ್ಟಣದಲ್ಲಿ ಕೂಡ ಮತ್ತೆ ನಮ್ಮ ಉಪವಿಭಾಗದಲ್ಲಿ ಮೊಹರಂ ಯಾವ ರೀತಿ ಆಚರಿಸ್ಕೊಂಡು ಬರ್ತಾರೆ. ನಾವು ಆ ಕಡೆ ಇದ್ದಾಗ ಒಂಥರ ಇರ್ತದೆ, ಈ ಕಡೆ ಬಂದಾಗ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಶಾಂತಿ ನೆಲೆಸಬೇಕು, ಮತ್ತೆ ಎಲ್ಲರೂ ಹಬ್ಬವನ್ನ ಯಾವ ರೀತಿ ಆಚರಿಸ್ಕೊಂಡ್ ಬರ್ತಾರೆ ಅದನ್ನ ಆಚರಿಸ್ಕೊಂಡ್ ಬರ್ಬೇಕು ಅಂತ ಹೇಳಿ ನಾವು ನಮ್ಮ ಕೆಲಸ ಮಾಡ್ತಿರ್ತೀವಿ. ಈ ವೇಳೆಯಲ್ಲಿ ನಮ್ಗೆ ಏನೇನ ಅವಶ್ಯಕತೆ ಇದೆ, ಮೊನ್ನೆ ಮೀಟಿಂಗ್ ಕೂಡ ಮಾಡಿದ್ದೀವಿ BC ಸಾಹೇಬರ ನೇತೃತ್ವದಲ್ಲಿ, ಮತ್ತೆ ಚೀಫ್ ಆಫೀಸರ್ ಕೂಡ ಇದ್ರು. ನಾವು ಕೆಲವೊಂದು ಸಲಹೆಗಳನ್ನು ನೀಡಿದ್ದೀವಿ. ಅದನ್ನ ನಾವು ಏನು 10 ಶುರುವಾಗಿದೆ, 26ರವರೆಗೆ ಯಾವ್ಯಾವ ದಿನಾಂಕದಿಂದ ಏನೇನು ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ನಿಗಾ ವಹಿಸಿ ನಮ್ಮ ಏನು ಹೇಳಿದ ತಿಳುವಳಿಕೆ ಸ್ಪಂದನೆ ಕೂಡ ಮಾಡ್ತೀವಿ. ನೀವು ಆ ವೇಳೆಯಲ್ಲಿ ನಮ್ಗೆ ಸ್ಪಂದನೆ ಮಾಡಬೇಕು. ಉದ್ದೇಶ ಏನಪ್ಪಾ ಅಂದ್ರೆ ಶಾಂತಿ ನೆಲೆಸಬೇಕು, ಸೌಹಾರ್ದತೆ ಕಾಯಮಾಗಿರ್ಬೇಕು. ಮತ್ತೆ ಯಾವುದೇ ರೀತಿ ನಮ್ಮಲ್ಲಿ ಯಾವುದೋ ಘಟನೆ ಆಗಿಲ್ಲ, ಯಾವುದೋ ಆಗೋದು ಬೇಡ. ಹಬ್ಬ ಬರ್ತಾ ಇರಬೇಕು, ಆಚರಿಸ್ಕೊಂಡು ಹೋಗ್ತಾ ಇರಬೇಕು. ಸಾಹೇಬ್ ಹೇಳಿದಂಗೆ ಮುಂದಿನ ಪೀಳಿಗೆಗೆ ಇದು ಮಾಹಿತಿ ಮುಂದುವರಿಬೇಕು, ಮಾರ್ಮಿಕವಾಗಿ ಇದು ನಡ್ಕೊಂಡು ಹೋಗ್ಬೇಕು. ಮತ್ತೆ ಇಲ್ಲಿ ಸರ್ ನಮ್ಮಲ್ಲಿ ಎಲ್ಲ ಲೀಡರ್ಸ್ ಬಹಳ ಸ್ಪಂದನೆ ಮಾಡ್ತಾರೆ. ಮತ್ತೆ ಯಾವುದೇ ಹಬ್ಬ ಇರಲಿ ಎಲ್ಲ ಸಮಾಜದವರು ಮುಂದಿತ್ತು. ನಮ್ದು ಗಣೇಶ ಹಬ್ಬ ಇರಲಿ, ದೀಪಾವಳಿ ಇರಲಿ, ದಸರಾ ಇರಲಿ, ಮೊಹರಂ ಇರಲಿ, ರಂಜಾನ್ ಇರಲಿ, ಎಲ್ಲರೂ ಕೂಡ್ಕೊಂಡು ಹಬ್ಬ ಆಚರಿಸ್ತಾರೆ ಸರ್. ಚಿಕ್ಕೋಡಿಯಲ್ಲಿ ಬಹಳ ವಿಶೇಷ ನಾನು ನೋಡಿದ್ದೀನಿ ಸರ್. ಮತ್ತೆ ನಿಪ್ಪಾಣಿಯಲ್ಲಿ ಕೂಡ ಅದೇ ರೀತಿ ಎಲ್ಲರೂ ಕೂಡಿ ಹಬ್ಬ ಮಾಡ್ತಾರೆ. ಯಾವುದೇ ಒಂದು ತೊಂದರೆ ಆದ್ರೆ ಕೂಡಲೇ ಅದಕ್ಕೆ ಸ್ಪಂದಿಸಿ ಅಲ್ಲಿಂದಲೇ ಅದಕ್ಕೆ ರಿಪೇರಿ ಮಾಡಿ. ನಮ್ಮಲ್ಲಿ ಅತಿ ದೊಡ್ಡ ಹಬ್ಬ ಅಂದ್ರೆ ಮೊಹರಂ. ನಾನು ಸುಮಾರು 50 ವರ್ಷ ನೋಡ್ತೀನಿ. ನಮ್ಮಲ್ಲಿ ಮೊಹರಂದಾಗ ಎಂದೂ ಜಗಳ ಆಗಿಲ್ಲ. ಒಂದು ಸಲ ಇತ್ತೀಚೆಗೆ ಒಂದು 15 ವರ್ಷದಿಂದ ಹೊಸಪಟ್ಟಿ ಮತ್ತು ಜಾರಿಗಲ್ಲಿ ಸ್ವಲ್ಪ ಒಂದ್ಸಲ ಆಗಿತ್ತು ಜಗಳಗಳು. ಹೊಸಪಟ್ಟಿ ಜಾರಿಗಲ್ಲಿ 10-15 साल के पीछे होगा था. उसके बाद तो मोहरम में कुछ झगड़ा नहीं. और हमारा कैसा है टोटल चिकोड़ी में एक गणपति और मोहरम मिल गया तो थोड़ा प्रॉब्लम होता है. तो भी सब पूरे डिपार्टमेंट बुला के सबको विश्वास में लेके वो आगे का कार्यक्रम उनको बहुत अच्छे से पार करते थे. ऐसा तो अभी कुछ हुआ नहीं. तो हमारे इधर अभी चिकोड़ी में एक प्रभुवाड़ी ಹೊಸಪಟ್ಟಿ ಗಲ್ಲಿ, झारीगली और बारामती थी. तो थोड़ा ज्यादा स्थिति से पहले झारीगली में होता, झारीगली में करवानो खेलने के सब कमी हो गए. तो ऐसा चिकोड़ी में हमारा 2 दिन रहता है, 10वीं और 10वीं शाम का दिन, सुबह का कार्यक्रम और शाम का कार्यक्रम. वो छोड़े तो बीच में हमारा वो काय भी दंगा होने का और क्या भी हानि होने का कोई सवाल ही पैदा होता है. तो उसी के बारे में पूरे डिपार्टमेंट ने सब बोला को कैसा मोहरम करना है, कैसा मोहरम के बारे में क्या समझना है, मोहरम कैसा उत्सव करना है, सब बताया साहब ने. तो हमारे चिकोड़ी में तो सब हिंदू मुस्लिम भाई सब मिलकर बनाते हैं. चिकोड़ी में हिंदू मुस्लिम ज्यादा से ज्यादा हिंदू बनाते हैं मोहरम सर. एक्चुअली चिकोड़ी वाले में सभी का अस्सलाम वालेकुम. स्टेज पर उपस्थित प्रोग्राम जिला SP सर, चिकोड़ी के DSP सर, ESI सर, CPI सर और चिकोड़ी तालुके के तमाम हिंदू मुसलमान भाई जो मोहरम की इस मीटिंग करके जमा आए हैं, मैं उनका तहे से शुक्रिया अदा करता हूँ. और हमारे म्यूनसिपालिटी के सदस्य सलामा मानी जी, हमारे मस्जिद के परिसर, आज इस मीटिंग को यहाँ पर रखने का एक मकसद है. हमारे चिकोड़ी का जो मोहरम है, मैं SP सर को बताना चाहता हूँ कि चिकोड़ी का मोहरम यहाँ सब हम मुसलमानों से ज्यादा हिंदू लोग करते हैं. और दोनों मिलकर गणपति विसर्जन के टाइम पर भी हमारी टीम म्यूनसिपालिटी के आगे गणपति विसर्जन में तमाम हिंदू मुसलमान भाई मिलकर गणपति विसर्जन करते हैं. चिकोड़ी की तमाम गणपतियों को, गणपति मूर्तियों को हम माला अर्पण करके विसर्जन करते हैं.
ये हमारा चुटकुली का त्योहार है, जो हिंदू होंगे मुसलमान होंगे, गणपति होंगे, ईद होंगे, कौन से होंगे, और हमारे मुहर्रम जो करते हैं बहुत शांत रूप से मुहर्रम करते हैं। यहाँ अभी तक तो कुछ भी ऐसा दंगे फसाद का